ಬೆಂಕಿಯ ಘಂಟೆ. ಚೀನಾಕ್ಕೆ ಭೇಟಿ ನೀಡಿದ ನಂತರ ಟ್ರಂಪ್ ಮತ್ತು ಜಿನ್ಪಿಂಗ್ ಭಾರತಕ್ಕೆ ಬೆಂಕಿ ಹಚ್ಚಲು ಮತ್ತು ಸರ್ಕಾರವನ್ನು ಉರುಳಿಸಲು ಆದೇಶ ಹೊರಡಿಸಿದ್ದಾರೆ. ದೇಶವು ಅಪಾಯದ ಕಡೆಗೆ ಸಾಗುತ್ತಿದೆ. ಕೆಳಗೆ ನೀಡಲಾದ ಮಾಹಿತಿ 24 ಗಂಟೆಗಳ ಒಳಗಾಗಿ ಪ್ರತಿಯೊಬ್ಬ ಭಾರತೀಯನನ್ನು ತಲುಪಬೇಕು. ಏನಿದು ಆಪರೇಷನ್ 37? ಭಾರತ ಇಂದು ಏಕೆ ಇಷ್ಟೊಂದು ದೊಡ್ಡ ಬೆದರಿಕೆಯನ್ನ ಎದುರಿಸುತ್ತಿದೆ? ಇದು ನಿಜಕ್ಕೂ ಸತ್ಯ. ಮೋದಿ ಸರ್ಕಾರವನ್ನ ಉರುಳಿಸುವ ಉದ್ದೇಶದಿಂದ ದೇಶದ ಶತ್ರುಗಳು ಮತ್ತು ದೇಶದ್ರೋಹಿಗಳ ಆಪರೇಷನ್ 37 ಪ್ರಾರಂಭವಾಗಿದೆ. ಮೋದಿಜಿಯವರನ್ನ ತೆಗೆದುಹಾಕಲು ಅಮೆರಿಕ ಅಧ್ಯಕ್ಷರು ಸಿಐಎ ಮತ್ತು ಡೀಪ್ ಸ್ಟೇಟ್ಗೆ 12 ತಿಂಗಳ ಕಾಲಾವಕಾಶ ನೀಡಿದ್ದಾರೆ. ದೇಶದ್ರೋಹಿಗಳು ಈಗಾಗಲೇ ಜನರನ್ನ ಜಾತಿ ಮತ್ತು ಪ್ರಾದೇಶಿಕ ಆಧಾರದ ಮೇಲೆ ವಿಭಜಿಸಲು ದಾರಿ ತಪ್ಪಿಸುವ ಚಳುವಳಿಗಳ ಮೂಲಕ ಸಾರ್ವಜನಿಕ ಶಾಂತಿಗೆ ಭಂಗ ತರಲು ಮತ್ತು ನಕಲಿ ಮತದಾನದಂತಹ ಸುಳ್ಳು ಆರೋಪಗಳನ್ನು ನೆಪವಾಗಿ ಬಳಸಿಕೊಳ್ಳಲು ಯೋಜನೆ ರೂಪಿಸಿದ್ದಾರೆ. ಜಗದೀಪ್ ಧಂಖರ್ ಅವರ ವಿಷಯ ಇದಕ್ಕೆ ಒಂದು ಉದಾಹರಣೆಯಾಗಿದೆ. ಕನಿಷ್ಠ 37 ಬಿಜೆಪಿ ಸಂಸದರನ್ನ ಹೊಡೆದು ಬಿಜೆಪಿಯನ್ನ ವಿಭಜಿಸುವುದು ಅವರ ಉದ್ದೇಶವಾಗಿದೆ. ಕೆಲವೊಮ್ಮೆ ತೆರಿಗೆಗಳ ಹೆಸರಿನಲ್ಲಿ, ಕೆಲವೊಮ್ಮೆ ಮೀಸಲಾತಿ ಹೆಸರಿನಲ್ಲಿ ಮತ್ತು ಕೆಲವೊಮ್ಮೆ ಸಮಾಧಾನಪಡಿಸುವ ರೈತ ಮುಖಂಡರ ಮೂಲಕ ಬಾಂಗ್ಲಾದೇಶದಲ್ಲಿ ನಡೆದಂತೆಯೇ ಲಿಂಗಾಧಾರಿತ ಮತ್ತು ಧಾರ್ಮಿಕ ಚಳುವಳಿಗಳನ್ನು ಪ್ರಚೋದಿಸುವ ಮೂಲಕ ಅವರು ಅರಾಜಕತೆಯನ್ನ ಹರಡಲು ಮತ್ತು ಸರ್ಕಾರವನ್ನ ಉರುಳಿಸಲು ಪ್ರಯತ್ನಿಸುತ್ತಿದ್ದಾರೆ. ದಕ್ಷಿಣ ಭಾರತ ಮತ್ತು ಮಹಾರಾಷ್ಟ್ರದಲ್ಲಿ ನಡೆಯುತ್ತಿರುವ ಹಿಂದೂ ಪ್ರತಿಭಟನೆಗಳು ಹಾಗೂ ಜನ್ಮಾಷ್ಟಮಿಯಂದು ಗೋಮಾಂಸ ತಿನ್ನಬೇಕೆಂಬ ಕೆಲವು ನಾಯಕರ ಹೇಳಿಕೆಗಳು ಇದಕ್ಕೆ ಮತ್ತಷ್ಟು ಉದಾಹರಣೆಗಳಾಗಿವೆ. ವಿಶೇಷವಾಗಿ ಹಿಂದೂಗಳನ್ನ ವಿಭಜಿಸಲು ಉದ್ದೇಶಪೂರ್ವಕವಾಗಿ ಪ್ರಯತ್ನ ನಡೆಯುತ್ತಿದೆ. ಇದಲ್ಲದೆ ಪಾಕಿಸ್ತಾನವನ್ನ ಪ್ರಚೋದಿಸಲು ಮತ್ತು ಉಕ್ರೇನ್ ರಷ್ಯಾ ಸಂಘರ್ಷದಂತೆ ಭಾರತವನ್ನ ದೀರ್ಘಾವಧಿಯ ಯುದ್ಧಕ್ಕೆ ಎಳೆಯಲು ಪ್ರಯತ್ನಗಳು ನಡೆಯುತ್ತಿವೆ. ಇದು ಆರ್ಥಿಕತೆಯನ್ನ ನಾಶಪಡಿಸುತ್ತಿದೆ. ಒಂದು ವೇಳೆ ವಿರೋಧ ಪಕ್ಷ ಡೀಪ್ ಸ್ಟೇಟ್ ಮತ್ತು ಟ್ರಂಪ್ 12 ತಿಂಗಳೊಳಗೆ ಮೋದಿಯವರನ್ನ ಉರುಳಿಸಲು ವಿಫಲರಾದರೆ ಅವರ ಮೇಲೆ ಪ್ರಾಣಾಂತಿಕ ದಾಳಿ ನಡೆಸಲು ಹಿಂಜರಿಯುವುದಿಲ್ಲ ಎಂದು ಖಚಿತವಾಗಿ ಹೇಳಬಹುದು. ಏಕೆಂದರೆ ಭಾರತದ ಪ್ರಗತಿಯು ಅಮೆರಿಕದ ಪತನಕ್ಕೆ ಕಾರಣವಾಗುತ್ತಿದೆ. ಇಂದು ಅಮೆರಿಕ ಭಾರತದ ಅಭಿವೃದ್ಧಿಯನ್ನ ನೋಡಲು ಬಯಸುತ್ತಿಲ್ಲ. ಭಾರತವು ತನ್ನ ಅತ್ಯಂತ ಕಠಿಣ ಸಮಯವನ್ನ ಎದುರಿಸುತ್ತಿದೆ. ದೇಶವನ್ನ ಮತ್ತು ತನ್ನನ್ನು ರಕ್ಷಿಸಿಕೊಳ್ಳಲು ಹಿಂದೂಗಳು ಹೆಚ್ಚು ಒಗ್ಗಟ್ಟಾಗಬೇಕು. ಇನ್ನೊಂದು ಕಡೆಯವರು ಎಂದಿಗೂ ನಿಮ್ಮೊಂದಿಗೆ ಇರುವುದಿಲ್ಲ, ಏಕೆಂದರೆ ಅವರ ಉದ್ದೇಶ ಗಜ್ವಾ ಹೇ ಹಿಂದ್ ಅನ್ನು ಪೂರ್ಣಗೊಳಿಸಲಾಗಿದೆ. ಹಿಂದೂಗಳೇ, ಎಚ್ಚರಗೊಳ್ಳಿ, ಸಂಘಟಿತರಾಗಿ ಜಾಗರೂಕರಾಗಿರಿ ಮತ್ತು ನಿಮ್ಮ ಸಂಬಂಧಿಕರು, ಸ್ನೇಹಿತರು ಹಾಗೂ ನೆರೆಹೊರೆಯವರನ್ನ ಜಾಗರೂಕತೆಗೊಳಿಸಿ. ದಯವಿಟ್ಟು ಇದನ್ನ ಓದಿ ನಿಮ್ಮ ಸ್ನೇಹಿತರು, ಗುಂಪುಗಳಿಗೂ, ಪರಿಚಯಸ್ಥರಿಗೂ ಮತ್ತು ಅವರ ಎಲ್ಲಾ ಸಂಪರ್ಕಗಳಿಗೆ ಫಾರ್ವರ್ಡ್ ಮಾಡಿ. ಇದು ಕನಿಷ್ಠ 1,000 ಜನರನ್ನ ತಲುಪುವುದನ್ನ ಪ್ರತಿಯೊಬ್ಬರು ಖಚಿತಪಡಿಸಿಕೊಳ್ಳಬೇಕು. ನಿಮ್ಮ ಪ್ರಯತ್ನಗಳ ಸರಪಳಿ ಪರಿಣಾಮದಿಂದಾಗಿ ಇದು 1 ವಾರದಲ್ಲಿ 10 ಕೋಟಿ ಜನರನ್ನ ಮತ್ತು 3 ವಾರಗಳಲ್ಲಿ 100 ಕೋಟಿ ಜನರನ್ನ ತಲುಪುತ್ತದೆ.